ಚಿತ್ರರಂಗದಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಕೇಳ್ತಾ ಇದ್ದೀನಿ. ದರ್ಶನ್ ಸರ್ ಬಗ್ಗೆ, ಅದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇದೆ ಮತ್ತೆ ನೀವೇನ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಏನೋ ಮೆಡಿಕಲ್ ಇಶ್ಯೂ ಅಲ್ಲಿ ಬೇಲ್ ತಗೊಂಡು ಬಂದಿದ್ದಾರೆ. ಸೊ ಹೋಪ್ಫುಲಿ ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಲಾ ಅಲ್ಲಿ ಏನಾಗುತ್ತೋ ಅದು ಆಗುತ್ತೆ. ಬಟ್ ಅವ್ರ ಹೆಲ್ತ್ ಮುಖ್ಯ. ಸೊ ಅದು ಅವ್ರು ಫಸ್ಟ್ ನೋಡ್ಕೋಬೇಕು ಅಂತ ಹೇಳ್ತೀನಿ. ನಿಮ್ದು ವಿನಯ್ ಅವ್ರದ್ದು ಜಿಮ್ ವರ್ಕೌಟ್ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದಾಗಿತ್ತು, ಟ್ರೆಂಡ್ ಆಗಿತ್ತು. ಹೌದು. ಸೊ ಮತ್ತೆ ಏನಾದ್ರು ವರ್ಕೌಟ್ ಗೆ ಪ್ಲಾನ್ ಮಾಡ್ತಾ ಇದ್ದೀರಾ? ಏನು ವರ್ಕೌಟ್ಗೆ ಪ್ಲಾನ್, ಈ ವರ್ಕೌಟ್ ಮಧ್ಯದಲ್ಲಿ ಮಾಡಿದ್ದೀವಿ ತುಂಬಾ ಟೈಮ್. ಬಟ್ ಏನು ಶೂಟ್ ಎಲ್ಲ ಏನು ಮಾಡಿಲ್ಲ, ನಾವೇ ಹೋಗಿ ವರ್ಕೌಟ್ ಮಾಡಿದೇ ಇದೆ. ಬಟ್ ಬೇಗನೆ ಇನ್ನೊಂದು ವರ್ಕೌಟ್ ಲಾಗ್ ಮಾಡಿ ಹಾಕ್ತೀನಿ. ಅದು ನಾವು ಇಬ್ರು ಜೊತೆಯಲ್ಲಿ ವರ್ಕೌಟ್ ಮಾಡೋದು ನೋಡ್ರೆ ಸ್ವಲ್ಪ ಜನಗೇನು ಮೋಟಿವೇಶನ್ ಬರುತ್ತೆ ಹೋಗಿ ಜಿಮ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಬೇಗನೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಈ ಸೀಸನ್ ಅಲ್ಲಿ ಕಳೆದ ಸೀಸನ್ ಸ್ಪರ್ಧಿಗಳನ್ನ ಗೆಸ್ಟ್ ಆಗಿ ಕರೆದಿದ್ರು. ಹೌದು. ನಿಮ್ಗೆ ಏನಾದ್ರು ಕಾಲ್ ಬಂದಿತ್ತಾ ಅಥವಾ ಏನು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಈ ಸೀಸನ್ ನನ್ಗೆ ಕಾಲ್ ಬಂದಿಲ್ಲ ಆಕ್ಚುಲಿ. ಬಟ್ ಅದಾಗ ಸುಮ್ಮನೆ ಸೋಷಿಯಲ್ ಮೀಡಿಯಾ ಅಲ್ಲಿ ಸ್ಟಿಪ್ಪೆಂಡ್ ನೋಡಿದೆ ಎಲ್ಲ ಈ ತರ ಒಳಗೆ ಹೋಗಿದ್ದಾರೆ ಅಂತ. ಸೊ ಹೋಪ್ಫುಲಿ ನನ್ಗೆ ಹೇಗೆ ಹೋಯ್ತು ಅಂತ ಗೊತ್ತೇ ಇಲ್ಲ. ನನ್ಗೆ ದೇವರಾನೇ ತುಂಬಾ ಜನ ನನಗೆ ಬಿಗ್ ಬಾಸ್ ಬಗ್ಗೆ ಕೇಳ್ತಾರೆ. ಈ ಸೀಸನ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಒಂದು ಆನ್ಸರ್ ಇಲ್ಲ ನನ್ನ ಹತ್ರ ಕೂಡ. ಅದಕ್ಕೆ ಮತ್ತೆ ಫೈನಲ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಫೈನಲ್ ಏನ್ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಒಂದು ಚಾರಿಟಿ ಇವೆಂಟ್ ಅಲ್ಲಿ ಇದ್ದೀನಿ. ಸೊ ಎಲ್ಲರಿಗೂ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ ಕೈಯಿಂದ ಒಂದು ಅಂಡರ್ ಪ್ರಿವಿಲೇಜ್ ಕಿಡ್ಸ್ಗೆ ಏನೋ ಸಪೋರ್ಟ್ ಮಾಡಕ್ ಆಗತ್ತೆ ಅಂದ್ರೆ ದಯವಿಟ್ಟು ಮಾಡಿ. ಅಂಡ್ ಅದು ಬಿಟ್ಟು ನನ್ನ ಮೀಟ್ ಮಾಡ್ಬೇಕಂದ್ರೆ HSR ಬನ್ನಿ, ನನ್ನ ಬರ್ಗರ್ ಶಾಪ್ಗೆ ಬನ್ನಿ, ನನ್ನ ಸಪೋರ್ಟ್ ಮಾಡಿ. ಅಂಡ್ ಅಷ್ಟೇ, ಎಂಜಾಯ್ ಯೋರ್ ಲೈಫ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.